ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೂವಿ ಡಾಕ್ಟರ್. ಹಾಗೂ ನಿಮ್ಮೆಲ್ಲರಿಗೂ 78ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹಲವು ದಿನಗಳ ಬಳಿಕ ಒಂದೊಳ್ಳೆ ರಿಲ್ಯಾಕ್ಸಿಂಗ್ ಮೂವಿನ ನೋಡಿದ ಫೀಲ್ ಕೊಡ್ತು ಗೋಲ್ಡನ್ ಸ್ಟಾರ್ ಗಣಿಯವರ ಕೃಷ್ಣಂ ಪ್ರಣಯ ಸಖಿ. ಈ ಸಿನಿಮಾದ ಬಗ್ಗೆ ನನಗನ್ಸಿದ ಅನಿಸಿಕೆಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ಈ ರಿವ್ಯೂ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂಡ್ ಕಂಟೆಂಟ್ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ವಿಚಾರಕ್ಕೆ ಬರೋಣ. ಮೊದಲಿಗೆ ಈ ಸಿನಿಮಾದ ವಿಜುವಲ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಸಿನಿಮಾದ ಬಹುತೇಕ ಭಾಗವನ್ನ ವಿಯೆಟ್ನಾಂನಲ್ಲಿ ಶೂಟ್ ಮಾಡಿದ್ದಾರೆ. ಎಸ್ಪೆಷಲಿ ಕೆಲವು ಸಾಂಗ್ಸ್ ಗಳಲ್ಲಿ ತೋರಿಸಿರೋ ಲೊಕೇಶನ್ ಅಲ್ಟಿಮೇಟ್. ಮನುಷ್ಯನ ಕೈ ಆಕಾರದ ಪಿಲ್ಲರ್ ಮೇಲೆ ಬಿಲ್ಡ್ ಮಾಡಿರೋ ಬ್ರಿಡ್ಜ್ ಅನ್ನ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಇಲ್ಲಿವರೆಗೂ ಈ ಲೊಕೇಶನ್ ನ ಬೇರೆ ಯಾವ ಮೂವಿಲೂ ತೋರಿಸಿಲ್ಲ. ಅಂಡ್ ಜೇನ ಹನಿಯೊಳೆ ಸಾಂಗ್ ಲೊಕೇಶನ್ಸ್ ಕೂಡ ತುಂಬಾ ಚೆನ್ನಾಗಿದ್ದು ನೋಡೋಕೆ ಖುಷಿ ಕೊಡುತ್ತೆ. ನೆಕ್ಸ್ಟ್, ಚಿತ್ರದ ಪ್ಲಾಟ್. ಕಥೆನ ಸ್ಪಾಯ್ಲರ್ ಮಾಡದೆ ಹೇಳ್ಬೇಕಂದ್ರೆ, ಕೃಷ್ಣ ಅಂದ್ರೆ ಗಣೇಶ್ ಒಬ್ಬ ಶ್ರೀಮಂತ ಮನೆಯ ಹುಡುಗ ಅಂಡ್ ಕೃಷ್ಣ ಗ್ರೂಪ್ ಆಫ್ ಕಂಪನಿಯ ಸಿಇಒ ಆಗಿರ್ತಾನೆ. ವಯಸ್ಸು 32 ಆದ್ರೂ ನನಗೆ ಮದ್ವೆ ಮಾಡುವ ಆಲೋಚನೆ ಮನೆಯಲ್ಲಿ ಯಾರಿಗೂ ಇಲ್ಲ ಅನ್ನೋ ಬೇಜಾರು ಕೃಷ್ಣಂಗೆ. ಜೊತೆಗೆ ಪ್ರಣಯ ಅಂದ್ರೆ ಈ ಸಿನಿಮಾದ ನಾಯಕಿ ಮಾಳ್ವಿಕಾ ನಾಯರ್. ಇವರು ಗಣಿ ಮನೆಯಲ್ಲೇ ಇದ್ದು ಅವ್ರನ್ನ ಕೇರ್ ಮಾಡ್ತಿರ್ತಾರೆ. ಮನೆಯವ್ರನ್ನ ನಂಬ್ಕೊಂಡ್ರೆ ನನ್ನ ಮದ್ವೆ ಮಾಡೋದು ಡೌಟೇ. ಅದಕ್ಕೋಸ್ಕರ ನಾನೇ ಒಂದೊಳ್ಳೆ ಹುಡುಗಿನ ಮದುವೆ ಆಗ್ಬೇಕು ಅನ್ನೋ ಸಮಯದಲ್ಲಿ ಕೃಷ್ಣನಿಗೆ ಜಾನ್ವಿ ಅಂದ್ರೆ ಶರಣ್ಯ ಶೆಟ್ಟಿ ಇವ್ರ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ಅಂಡ್ ಅವಳನ್ನ ಒಲಿಸಿಕೊಳ್ಳಲು ತನ್ನ ಮನೆಯಲ್ಲೇ ಇರೋ ಪ್ರಣಯಳಿಂದ ಟಿಪ್ಸ್ ಅನ್ನ ಪಡೆದು ಜಾನ್ವಿಯನ್ನ ಪ್ರೀತಿಸೋಕೆ ಮುಂದಾಗ್ತಾನೆ. ನಂತರ ಏನಾಗುತ್ತೆ? ಜಾನ್ವಿ ಹಾಗೂ ಕೃಷ್ಣನ ಮದುವೆ ಆಗುತ್ತಾ? ಪ್ರಣಯ ಯಾಕೆ ಗಣೇಶ್ ಮನೇಲಿ ಇರ್ತಾಳೆ? ಆತನ ಮನೆಯವರು ಯಾಕೆ ಇವನ ಮದುವೆ ಮಾಡೋದಕ್ಕೆ ಅಸಡ್ಡೆ ತೋರ್ತಿರ್ತಾರೆ? ಪ್ರಣಯಳ ಹಿನ್ನೆಲೆ ಏನು? ಕೊನೆಗೆ ಗಣಿಯ ಸಖಿ ಯಾರಾಗ್ತಾರೆ? ಎಲ್ಲವನ್ನ ನೀವು ಸಿನಿಮಾ ನೋಡಿ ತಿಳ್ಕೊಂಡ್ರೆ ಒಳ್ಳೆ ಥ್ರಿಲ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಸ್ಟೋರಿ ಸಿಂಪಲ್ ಆದ್ರೂ ಅದನ್ನ ಹೆಣೆದಿರೋ ರೀತಿ ತುಂಬಾ ಸ್ವಾರಸ್ಯಕರವಾಗಿದೆ. ದಯವಿಟ್ಟು ಯಾರ ಬಳಿಯೂ ಕಥೆಯ ಎಳೆಯನ್ನು ತಿಳಿದುಕೊಳ್ಳದೆ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಆನಂದಿಸಿ. ಕಥೆಯಲ್ಲಿ ತುಂಬಾ ಟ್ವಿಸ್ಟ್ ಇದೆ ಅಂಡ್ ಅದು ತುಂಬಾ ಇಷ್ಟ ಆಗುತ್ತೆ ಕೂಡ. ಎಸ್ಪೆಷಲಿ ಇದು ಟೀನೇಜರ್ಸ್, ಲವರ್ಸ್, ಮ್ಯಾರಿಡ್ ಕಪಲ್ಗೆ ಇಷ್ಟ ಆಗೋ ಚಿತ್ರ. ಅಂಡ್ ಗಣಿಗೆ ಉಂಟಾಗೋ ಒಂದು ಗಂಭೀರ ಸಮಸ್ಯೆಯನ್ನ, ರೆಟ್ರೋಗ್ರೇಡ್ ಅಮಿನೀಷಿಯಾವನ್ನ ಪ್ರೀತಿ ಮತ್ತು ಆರೈಕೆಯ ಲೇಪನದ ಜೊತೆಗೆ ಹಾಸ್ಯಾಸ್ಪದವಾಗಿ ಎಲ್ಲೂ ಬೋರ್ ಹೊಡಿಸ್ದಂಗೆ ಕಥೆಯನ್ನ ಹೇಳೋ ಪ್ರಯತ್ನ ಮಾಡಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಶ್ರೀನಿವಾಸ ರಾಜು ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಡೈರೆಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಪ್ರೇಕ್ಷಕರ ತಲೆಗೆ ಚೆನ್ನಾಗಿಯೇ ಹುಳ ಬಿಟ್ಟಿದ್ದಾರೆ ಅನ್ಬೋದು. ಎಸ್ಪೆಷಲಿ ಫಸ್ಟ್ ಹಾಫ್ ಸಿನಿಮಾ ನಿಧಾನವಾಗಿ ಕಥೆಯ ಮೂಲವನ್ನು ತೆರೆದುಕೊಳ್ತಾ ಹೋಗುತ್ತೆ. ಜೊತೆಗೆ ಆಡಿಯನ್ಸ್ ತಲೆಯಲ್ಲಿ ಬಹುತೇಕ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಒಂದೊಂದ್ಸಲ ಏನ್ ಗುರು ಇಷ್ಟೊಂದು ಕನ್ಫ್ಯೂಷನ್ ಮಾಡ್ತಿದ್ದಾರೆ, ಇದರಲ್ಲಿ ರನ್ನಿಂಗ್ ಪ್ರೆಸೆಂಟ್ ಸೀನ್ಸ್ ಯಾವುದು ಅಂಡ್ ಫ್ಲಾಶ್ ಬ್ಯಾಕ್ ಸೀನ್ಸ್ ಯಾವುದು ಅಂತಾನೆ ಕನ್ಫ್ಯೂಷನ್ ಆಗುತ್ತೆ. ಅಲ್ಲಲ್ಲಿ ಫಸ್ಟ್ ಹಾಫ್ ನ ಸ್ಕ್ರೀನ್ ಪ್ಲೇ ಲೂಸಿಯಾ ಮೂವಿಯ ಸ್ಕ್ರೀನ್ ಪ್ಲೇ ಅನ್ನು ಕೂಡ ನೆನಪಿಸಿ ಬಿಡುತ್ತೆ. ಏನೇ ಆದ್ರೂ ಸಹನೆಯಿಂದ ನಾವು ಸೆಕೆಂಡ್ ಹಾಫ್ ಬರೋವರೆಗೂ ಕಾಯದೆ ಬೇರೆ ದಾರಿನೇ ಇಲ್ಲ. ಹಾಗಂತ ಕಥೆಯ ಹಿಡಿತ ಏನು ಸಡಿಲಿಕೆ ಆಗಿಲ್ಲ. ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ ಡಿಫ್ರೆಂಟ್ ಆಗಿರೋ ಸ್ಕ್ರೀನ್ ಪ್ಲೇ ಇಂದ ಪ್ರೇಕ್ಷಕರಿಗೆ ಮುಂದೇನಾಗುತ್ತೆ ಅನ್ನೋ ಕುತೂಹಲವನ್ನೆಂತೂ ಉಂಟು ಮಾಡುತ್ತೆ. ನಂತರ ನಮ್ಮ ಎಲ್ಲ ಸಂದೇಹಗಳಿಗೂ ಸೆಕೆಂಡ್ ಹಾಫ್ ಅಲ್ಲಿ ಉತ್ತರ ಸಿಗುತ್ತೆ. ನಿಜವಾಗ್ಲೂ ತುಂಬಾ ಕ್ರಿಯೇಟಿವ್ ಆಗಿ ಕಥೆನ ನೆರೇಟ್ ಮಾಡಿದ್ದಾರೆ. ಬಹುಶಃ ಬಹುತೇಕ ಕ್ರೈಮ್ ಓರಿಯೆಂಟೆಡ್ ಮೂವಿ ಡೈರೆಕ್ಟ್ ಮಾಡಿರೋ ಅನುಭವನೇ ಈ ಎಕ್ಸ್ಪೆರಿಮೆಂಟ್ಗೆ ಕಾರಣ ಇದ್ರೂ ಇರಬಹುದೇನೋ. ಜೊತೆಗೆ ಸಿನಿಮಾದುದ್ದಕ್ಕೂ ಹಾಸ್ಯವನ್ನು ಕ್ಯಾರಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲೂ ಹಾಸ್ಯ ಅಸಹ್ಯ ಆಗಲ್ಲ. ಜೊತೆಗೆ ಸಿನಿಮಾದಲ್ಲಿ ತಾಜಾತನ ಎದ್ದು ಕಾಣುತ್ತೆ ಹಾಗೂ ಪ್ರೇಕ್ಷಕರಿಗೂ ಫ್ರೆಶ್ ಫೀಲ್ ಕೊಡುತ್ತೆ. ನೆಕ್ಸ್ಟ್, ಕಲಾವಿದರ ಅಭಿನಯದ ಬಗ್ಗೆ ಮಾತಾಡೋದಾದ್ರೆ ದೊಡ್ಡ ಕಲಾವಿದರ ದಂಡೆ ಇದೆ ಅನ್ಬೋದು. ಮೊದಲಿಗೆ ಗಣೇಶ್ ಅವರು ತುಂಬಾ ಕ್ಯೂಟ್ ಆಗಿ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಅವರ ನಟನೆ ಅಂಡ್ ಕಾಮಿಡಿ ಟೈಮಿಂಗ್ ಆಸ್ ಯೂಶುವಲ್ ಲೈವ್ಲಿ ಆಗಿ ಮೂಡ್ ಬಂದಿದೆ ಅಂಡ್ ಎಲ್ರಿಗೂ ಇಷ್ಟ ಕೂಡ ಆಗ್ತಾರೆ. ಎಸ್ಪೆಷಲಿ ಅವರ ಲುಕ್ಸ್ ಫೀಮೇಲ್ ಫ್ಯಾನ್ಸ್ ನ ಅಟ್ರಾಕ್ಟ್ ಮಾಡೋದಂತೂ ಖಂಡಿತ. ಅವರ ಡ್ಯಾನ್ಸ್, ಸ್ಪೆಸಿಫಿಕಲಿ ಆ ಹುಕ್ ಸ್ಟೆಪ್ ಇನ್ ಜೇನ ಹನಿಯೊಳೆ ಸಾಂಗ್ ಮಸ್ತ್ ಆಗಿದೆ. ಫೈಟ್ಸ್ ನಲ್ಲೂ ಕೂಡ ಅಷ್ಟೇ ತುಂಬಾ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಜೊತೆಗೆ ಮಾಳ್ವಿಕಾ ನಾಯರ್ ಅವರಿಗೆ ನಾಯಕಿಯಾಗಿ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಇದೆ ಹಾಗೂ ಅವರು ಅದನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಕೂಡ. ಗಣಿ ಜಾನ್ವಿ ಕಡೆ ವಾಲ್ತಿರ್ಬೇಕಾದ್ರೆ ಆಸ್ ಯೂಶುವಲ್ ಹುಡುಗಿಯರಲ್ಲಾಗೋ ಪೊಸೆಸಿವ್ನೆಸ್ ನ ನ್ಯಾಚುರಲ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ನಾಯಕಿ ಪ್ರಣಯ. ಇನ್ನ ಜಾನ್ವಿ ಅಂದ್ರೆ ಶರಣ್ಯ ಶೆಟ್ಟಿ ಈ ಸಿನಿಮಾದ ಇನ್ನೊಂದು ನಾಯಕಿ. ಈಕೆ ತಮಗೆ ಸಿಕ್ಕಿರುವ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಒಳ್ಳೆಯ ನಟನೆಯನ್ನ ಕೊಟ್ಟಿದ್ದಾರೆ ಅಂಡ್ ಅವರು ಗಣಿ ಜೊತೆ ಆಡೋ ಡ್ಯೂಯೆಟ್ ಸಾಂಗ್ ಅಲ್ಲಿ ತುಂಬಾ ಬೋಲ್ಡ್ ಆಗಿ ಅಂಡ್ ಮಾದಕವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇದು ಬ್ಯಾಚುಲರ್ಸ್ ಗಳ ಹೃದಯವನ್ನ ಜಲ್ ಅನ್ನಿಸದೇ ಇರಲ್ಲ ಬಿಡಿ. ಕುರಿ ಪ್ರತಾಪ್ ಅವರ ಕಾಮಿಡಿ ಡೀಸೆಂಟ್ ಆಗಿದೆ ಅಂಡ್ ಅವರು ಸ್ಕ್ರೀನ್ ಮೇಲೆ ಇರುವಷ್ಟು ಟೈಮು ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಭೂಮಿ ದೇವರ ಪಾತ್ರದಲ್ಲಿ ರಂಗಾಯಣ ರಘು ಅವರ ಪಾತ್ರ ಕೋಲಾರದ ಶೈಲಿಯ ಕನ್ನಡ ಭಾಷೆಯ ಜೊತೆಗೆ ಅವರ ವಿಚಿತ್ರ ಹಾವಭಾವ ಜನರನ್ನ ರಂಜಿಸುತ್ತೆ. ಇನ್ನುಳಿದಂತೆ ಶಶಿಕುಮಾರ್, ಶ್ರುತಿ, ಅವಿನಾಶ್, ಗಿರಿ, ಸಾಧು ಕೋಕಿಲ, ರಘು, ರಾಮಕೃಷ್ಣ, ಶ್ರೀನಿವಾಸ್ ಮೂರ್ತಿ, ಭಾವನಾ, ಮಾನಸಿ ಸುಧೀರ್ ಅಂಡ್ ಅಂಬುಜಾ ಇತ್ಯಾದಿ ತಮ್ಮ ತಮ್ಮ ಪೋಷಕ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ
ಮೊದಲೇ ಹೇಳ್ದಂಗೆ ಕ್ರೈಮ್ ಬೇಸ್ಡ್ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದ ಡೈರೆಕ್ಟರ್ ಶ್ರೀನಿವಾಸ್ ರಾಜು ಅವರು ಮೊದಲ ಬಾರಿಗೆ ಕಾಮಿಡಿ ಅಂಡ್ ಲವ್ ಬೇಸ್ಡ್ ಜಾನರ್ ಸಿನಿಮಾವನ್ನ ನಿರ್ದೇಶಿಸಿ ಕ್ರಿಯೇಟಿವ್ ಸ್ಕ್ರೀನ್ ಪ್ಲೇ ಇಂದ ಫಸ್ಟ್ ಹಾಫ್ ನಲ್ಲಿ ಆಡಿಯನ್ಸ್ ನ ಕನ್ಫ್ಯೂಸ್ ಮಾಡಿಸಿ ಸೆಕೆಂಡ್ ಹಾಫ್ ಅಲ್ಲಿ ಕ್ಲಾರಿಟಿ ಕೊಟ್ಟು ಪ್ರೇಕ್ಷಕರನ್ನ ನಗಿಸಿ ಕ್ಲೈಮ್ಯಾಕ್ಸ್ ನಲ್ಲಿ ರಿಲ್ಯಾಕ್ಸ್ ಫೀಲ್ ಕೊಟ್ಟು ಹ್ಯಾಪಿಯಾಗಿ ಮನೆಗೆ ಕಳಿಸ್ತಾರೆ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ 7 ಹಾಡುಗಳಿದ್ದು ಕೇಳಲು ಎಲ್ಲವೂ ಇಂಪಾಗಿದೆ, ಆದ್ರೂ ಬಾಯಲ್ಲಿ ಗುನುಗುವ ಹಾಡೆ ಅಂದ್ರೆ ಅದು ಜೇನ ಹನಿಯೋಳೆ ಮಾತ್ರ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಚೆನ್ನಾಗಿದೆ, KM ಪ್ರಕಾಶ್ ಅವರ ಎಡಿಟಿಂಗ್ ಡೀಸೆಂಟ್ ಆಗಿದೆ, ಗಣೇಶ್ ಅವರನ್ನ ತುಂಬಾ ಸ್ಟೈಲಿಶ್ ಆಗಿ ಅಂಡ್ ಕೆಲವು ಲೊಕೇಶನ್ ಗಳನ್ನ ಅದ್ಭುತವಾಗಿ ತೋರಿಸುವಲ್ಲಿ ಸಿನಿಮಾಟೋಗ್ರಫರ್ ಅವರ ಕೈಚಳಕ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ಫೈನಲ್ ನೋಟ್. ಒಟ್ಟಾರೆ ಹೇಳ್ಬೇಕಂದ್ರೆ ಇದು ಸಂಪೂರ್ಣ ಕುಟುಂಬ ಯಾವುದೇ ಮುಜುಗರವಿಲ್ಲದೆ ಒಟ್ಟಾಗಿ ಕುಳಿತು ಎಂಜಾಯ್ ಮಾಡಬಹುದಾದಂತ ಸಿನಿಮಾ. ಡೀಸೆಂಟ್ ಲವ್ ಜಾನರ್ ಇದೆ, ನಾನ್ ವಲ್ಗರ್ ಕಾಮಿಡಿ ಇದೆ, ಮ್ಯೂಸಿಕ್ ಯಾವುದೇ ಅಬ್ಬರವಿಲ್ಲದೆ ಇಂಪಾಗಿದೆ. ಕಂಟಿನ್ಯೂಸ್ ರಜೆ ಅಂಡ್ ವೀಕೆಂಡ್ ಇರೋ ಕಾರಣ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬರಲು ಸೂಕ್ತವಾದ ಸಮಯದಲ್ಲಿ ಸಿನಿಮಾ ಬಿಡುಗಡೆ ಆಗಿರೋದು ಕೂಡ ಒಂದು ಪ್ಲಸ್ ಪಾಯಿಂಟ್. ಅಂಡ್ ಈ ಚಿತ್ರದಲ್ಲಿ ಗಣೇಶ್ ಅವರ ಲುಕ್ಸ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಕತೆ ಸಾಮಾನ್ಯವಾದ್ರೂ ಅದನ್ನು ಕಟ್ಟಿಕೊಟ್ಟಿರುವ ರೀತಿಯಲ್ಲಿ ಹೊಸತನ ಇದೆ. ಎಂಟೈರ್ ಸಿನಿಮಾದಲ್ಲಿ ಲವಲವಿಕೆ ಇದೆ, ಫ್ರೆಶ್ ಫೀಲ್ ಇದೆ. ಪ್ರೇಮಿಗಳು, ಹದಿಹರೆಯದವರು ಹಾಗೂ ಕುಟುಂಬಸ್ಥರು ಎಲ್ಲಾ ಚಿಂತೆಗಳನ್ನ ಮರೆತು 1-2 ಗಂಟೆ ರಿಲ್ಯಾಕ್ಸ್ ಆಗೋದಕ್ಕೆ ಇದು ಒಂದು ಉತ್ತಮ ಸಿನಿಮಾ ಅಂತಾನೆ ಹೇಳ್ತೀನಿ. ಬಟ್ ಮಾಸ್ ಅಂಡ್ ಆಕ್ಷನ್ ಬೇಸ್ಡ್ ಮೂವಿ ಲವರ್ಸ್ಗೆ ಇದು ಅಷ್ಟು ರುಚಿಸದು ಅಂತ ಹೇಳ್ತಾ, ಭೀಮಾ ನಂತರ ಮತ್ತೊಂದು ಒಳ್ಳೆ ಕನ್ನಡ ಸಿನಿಮಾ ತೆರೆ ಕಂಡಿದೆ. ದಯವಿಟ್ಟು ಕನ್ನಡ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಹಾಗೂ ಸಿನಿಮಾ ನೋಡಿದ ಮೇಲೆ ಕೃಷ್ಣನ ಪ್ರಣಯ ನಿಮ್ಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ಮೂವಿಯ ರಿವ್ಯೂ ಜೊತೆಗೆ. Till then, your review surgeon is signing off.